ಹಾಯ್ ಫ್ರೆಂಡ್, ನಮಸ್ತೆ. ನಾನಿವತ್ತು ವೈಕುಂಠ ಏಕಾದಶಿ ಬಗ್ಗೆ ಈ ರೀತಿ ಸಂಕಲ್ಪನ ಮಾಡ್ಕೊಳ್ಳಿ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಾಕಿದ್ದೆ. ಆ ವಿಡಿಯೋದಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ. ಅಕ್ಕ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ, ಅಕ್ಕ ಶುಕ್ರವಾರಕ್ಕೆ 5 ದಿನ ಆಗುತ್ತೆ, ಪೂಜೆ ಮಾಡ್ಬೋದಾ ಅಂತ. ನಿಮ್ಮ ಮನಸ್ಸಾಕ್ಷಿ ಒಪ್ಪೋದಾದರೆ ನೀವು ಮಾಡಿ. ನನ್ನ ಮನಸ್ಸಾಕ್ಷಿ ಅಂತೂ ಒಪ್ಪಲ್ಲ, ಹಾಗಾಗಿ ನಾನು ಮಾಡಲ್ಲ. ನನಗೂ ಕೂಡ ಡೇಟ್ ಇತ್ತು, ಹಾಗಾಗಿ ನಾನಿವತ್ತು ಟ್ಯಾಬ್ಲೆಟ್ನ ತಗೊಂಡೆ. ಹೇಗೆ ಅಂದರೆ ಆ ದಿನ ಮನಸ್ಸು ಒಗ್ಗಲ್ಲ ಪೂಜೆ ಮಾಡೋಕ್ಕೆ. ಕೆಲವರು ಎಷ್ಟೋ ಜನ ಪಂಡಿತರು ಹೇಳ್ತಾರೆ, ಪುರೋಹಿತರು ಹೇಳ್ತಾರೆ ಮಾಡಿ ಹಾಗೆ ಹೀಗೆ ಅಂತ. ಆದರೆ ನಮ್ಮ ಮನಸ್ಸು ಒಗ್ಬೇಕಲ್ವಾ? ಒಗ್ಗಲ್ಲ. ನೀವು ಆಕಸ್ಮಿಕವಾಗಿ ಪೀರಿಯಡ್ ಆಗಿದ್ದೀರಾ ಅನ್ನೋದಾದರೆ ನೀವು ಉಪವಾಸನ ಇರ್ಬೋದು, ಪೂಜೆನ ಮಾಡಬೇಡಿ. ಉಪವಾಸನ ಅಂದರೆ ನೀವು ಕಂಫರ್ಟೇಬಲ್, ನಾನು ಉಪವಾಸ ಇರೋಕ್ಕೆ ಕಂಫರ್ಟೇಬಲ್ ಇದ್ದೀನಿ ಅಂದರೆ ಮಾಮೂಲಿ ಮನೆಯೆಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ, ಮನೇಲಿ ಯಾರಾದರೂ ಒಬ್ಬರು ಪೂಜೆ ಮಾಡ್ತಾರೆ. ಅದಾದಮೇಲೆ ನೀವು ದೇವ್ರಿಗೊಂದು ದೂರದಲ್ಲಿ ನಿಂತು ಕೈ ಮುಗಿದು ಉಪವಾಸನ ಇರಿ, ಸಂಕಲ್ಪನ ಮಾಡ್ಕೊಳ್ಳಿ ಮನಸ್ಸಲ್ಲೇ. ದೇವರೇ, ನಾನಿವತ್ತು ಉಪವಾಸ ಇದ್ದೀನಿ, ನನಗಿಂತ ಕಾರ್ಯ ಆಗಬೇಕು, ಒಳ್ಳೇದು ಮಾಡು, ಮುಂದಿನ ಏಕಾದಶಿಗೆ ಬಂದು ನೀನು ದರ್ಶನ ಮಾಡ್ತೀನಿ ಅಂತ ಆಗುತ್ತಲ್ವ. ಅದನ್ನ ಬಿಟ್ಟು ನಾವು ಆ ಸಮಯದಲ್ಲಿ ದೇವರನ್ನ ಮುಟ್ಟಿ ಪೂಜೆ ಮಾಡಿ ಆರತಿ ಮಾಡೋದು ಅಷ್ಟೊಂದು ಮನಸ್ಸೊಗ್ಗಲ್ಲ ಅಲ್ವಾ? ಹಾಗಾಗಿ, ಅಥವಾ ನಿಮ್ಗೆ ಇನ್ನೂ 2 ಡೇಸ್ ಟೈಮ್ ಇದೆ ಅಲ್ವಾ, ಇಲ್ಲ ನಾವು ಟ್ಯಾಬ್ಲೆಟ್ ತಗೋತೀವಿ ಅನ್ನೋದಾದರೆ ತಗೊಳ್ಳಿ. ದಯವಿಟ್ಟು ಈ ಟ್ಯಾಬ್ಲೆಟ್ನ ಮದುವೆ ಆಗದಿರೋ ಹುಡುಗಿರು ಯಾವುದೇ ಕಾರಣಕ್ಕೂ ತಗೋಬೇಡಿ. ಯಾಕಂದರೆ ನಿಮಗೆ ಮುಂದೊಂದು ದಿನ ಮಕ್ಕಳಾಗೋ ವಿಚಾರದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಮತ್ತು ಬಾಣಂತಿಯರು ತಗೋಬೇಡಿ, ಮಕ್ಳಿಗೆ ಹಾಲು ಕುಡಿಸ್ತಾ ಇರ್ತೀರಾ, ಮಕ್ಕಳಿಗೆ ಏನಾದರೂ ಸೈಡ್ ಎಫೆಕ್ಟ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಮತ್ತು ಈ ಟ್ಯಾಬ್ಲೆಟ್ನ 2 ಡೇಸ್ ಮುಂಚೆ ತೊಗೋಬೇಕು. ಈಗ ಪೀರಿಯಡ್ ಡೇಟ್ ನಾಳೆ ಅಥವಾ ನಾಡ್ದಿದೆ ಅಂದರೆ 2 ಡೇಸ್ ಮುಂಚೆ ತೊಗೋಬೇಕು. ಇದನ್ನು ಊಟ ತಿಂದ್ಬಿಟ್ಟೆ ತೊಗೋಬೇಕು. ನೀವು ಬೆಳಗ್ಗೆನಾದರೂ ತೊಗೊಳ್ಳಿ, ಮಧ್ಯಾಹ್ನನಾದರೂ ತಗೊಳ್ಳಿ, ಸಂಜೆನಾದರೂ ತೊಗೊಳ್ಳಿ, ಊಟ ತಿಂದ್ಬಿಟ್ಟೇ ತೊಗೋಬೇಕು, ಖಾಲಿ ಹೊಟ್ಟೆಗೆ ತಗೋಬಾರ್ದು. ಮತ್ತು ಈ ಟ್ಯಾಬ್ಲೆಟ್ನ 7 ಅಥವಾ 8 ದಿನಕ್ಕಿಂತ ಹೆಚ್ಚಾಗಿ ತೊಗೋಬಾರ್ದು. ತೊಗೊಂಡ್ರೆ ಖಂಡಿತವಾಗ್ಲೂ ಸೈಡ್ ಎಫೆಕ್ಟ್ ಏನಾದರೂ ಅದೇ ಆಗುತ್ತೆ. ಮತ್ತು ಇನ್ನೊಂದು ಅಂದರೆ ಏನು ಹೇಳೋದು, ಈ ಟ್ಯಾಬ್ಲೆಟ್ನ ಪದೇ ಪದೇ ತೊಗೋಬಾರ್ದು. ಏನಾದರೂ ತುಂಬ ಮುಖ್ಯವಾದ ದಿನ ಅಂದಾಗ ಮಾತ್ರ ತಗೊಳ್ಳಿ. ನನಗೆ ಈ ವೈಕುಂಠ ಏಕಾದಶಿ ತುಂಬಾ ಇಂಪಾರ್ಟೆಂಟು. ಯಾಕೆ ಅಂದರೆ ವರ್ಷದ 24 ಏಕಾದಶಿಗಳಲ್ಲಿ ಈ ಒಂದು ಏಕಾದಶಿ ಇನ್ನು ಉಳಿದ 23 ಏಕಾದಶಿಗಳನ್ನ ಮಾಡೋದಕ್ಕೆ ಸಮ ಅಂದರೆ ಯೋಚನೆ ಮಾಡಿ, ಇದು ಎಷ್ಟು ಪುಣ್ಯದ ದಿನ ಇರ್ಬೋದಲ್ವಾ? ಹಾಗಾಗಿ ನಾನಿವತ್ತು ಟ್ಯಾಬ್ಲೆಟ್ ತೊಗೊಂಡಿದ್ದಷ್ಟೇ. ನಾನು ನನ್ನ ಲೈಫಲ್ಲಿ ಇದು ಸೇರಿದ್ರೆ 2 ಟೈಮ್ ಟ್ಯಾಬ್ಲೆಟ್ ತೊಗೊಂಡಿರೋದು. ನಮ್ಮ ಮನೆಯ ಆಯ ಮಾಡಿಸ್ತಾ ಇದ್ವಿ, ಆ ಟೈಮಲ್ಲಿ ನಾನು ನನ್ನ ಹಸ್ಬೆಂಡ್ ಆಯ ಕೂರಬೇಕಿತ್ತು, ಆವಾಗ ತೊಗೊಂಡಿದ್ದೆ. ಅದನ್ನು ಬಿಟ್ಟು ನಾನು ಇವತ್ತೇ ತೊಗೊಂಡಿರೋದು. ಅರ್ಥ ಆಯ್ತಲ್ವಾ? ಮತ್ತು ಇವತ್ತು ನಾನು ಪೂಜಾ ಸಾಮಗ್ರಿಗಳನ್ನು ಕೂಡ ಒಂದಷ್ಟನ್ನು ತೊಗೊಬಂದೆ. ಆ ವಿಡಿಯೋ ನೋಡದೇ ಇರೋರು ಇದನ್ನು ನೋಡ್ತಾ ಇರ್ತೀರಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ. ನೀವು ಸಂಕಲ್ಪನ ಮಾಡ್ಕೊಳ್ಳೋದಾದರೆ ಬಿಳಿ ಸಾಸಿವೆನ ತೊಗೊಬಂದು, ಬಿಳಿ ಸಾಸಿವೆ ಜೊತೆಗೆ ದೀಪಕ್ಕೆ ಉರಿತಾ ಇರುತ್ತಲ್ವ ದೀಪ, ಆ ದೀಪದಲ್ಲಿ ಸಾಸಿವೆನ ಹಾಕಿ ದೀಪನ ಹಚ್ಚಿ, ಮತ್ತು ಪಚ್ಚಕರ್ಪೂರದ ಜೊತೆಗೆ ಲವಂಗನ ಇಟ್ಟು ಆರತಿನ ಮಾಡಿ, ಹಾಗೆ ಏಲಕ್ಕಿನ, ಏನೋ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂದರೆ ಏಲಕ್ಕಿ ಮತ್ತು ಕಾಣಿಕೆನ ಇಟ್ಟು ಕೈ ಮುಗಿದು ಸಂಕಲ್ಪನ ಮಾಡಿ ಹುಂಡಿಗಾಕಿ, ಅಥವಾ ಮನೆಯಲ್ಲೇ ಪೂಜೆ ಮಾಡ್ತಾ ಇದ್ದೀರಾ ಅನ್ನೋದಾದರೆ 24 ಏಕಾದಶಿಗೆ 24 ಏಲಕ್ಕಿಗಳನ್ನ ತಗೊಂಡು ಅರಿಶಿನ ಮತ್ತು ನೀರಲ್ಲಿ ನೆನೆಸಿ ಅದನ್ನು ಹಾರ ಮಾಡಿ ದೇವರಿಗೆ ಹಾಕಿ ಪೂಜೆನ ಮಾಡಿ, ಇನ್ನು ದ್ವಾದಶಿ ಅಂದರೆ ಶನಿವಾರ ಅದನ್ನು ತೆಗೆದು ನೀವು ಬೀರುವಲ್ಲಿ ದುಡ್ಡನ್ನೆಲ್ಲಿಡ್ತೀರೋ ಅಲ್ಲಿಗೆ ಸ್ವಲ್ಪ ಇಡಿ, ನಿಮ್ಮ ಪರ್ಸಲ್ಲಿ ಸ್ವಲ್ಪ ಇಡಿ, ಪ್ರಸಾದಕ್ಕೆ ಸ್ವಲ್ಪನ ಮಿಕ್ಸ್ ಮಾಡಿ, ಇನ್ನೂ ಹಳದಿ ಬಟ್ಟೆಗೆ ಅದನ್ನು ಸ್ವಲ್ಪ ಕಟ್ಟಿ ದೇವ್ರ ಹತ್ರ ಇಟ್ಟು 5 ದಿನ ಅಥವಾ 9 ದಿನ ಅದನ್ನು ಪೂಜೆ ಮಾಡಿ. ಇದನ್ನು ಇಲ್ಲಿ ನಮಗೆ ಆಂಧ್ರದವರು ಒಬ್ಬರು ಇದ್ದಾರೆ, ಅವರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅವರು ಹೇಳ್ಕೊಟ್ಟಂಥದ್ದು. ನಾನು ಲಾಸ್ಟ್ ಇಯರು ನಮಗೆ ಮನೆ ಆಗಬೇಕು, ನಮ್ಮದು ಅಂತ ಒಂದು ಸೂರಾಗಬೇಕು ಅಂತ ಬೇಡ್ಕೊಂಡಿದ್ದೆ. ಅದು ಈಗ ಕೆಲಸ ರನ್ನಿಂಗ್ ಇದೆ. ಹಾಗಾಗಿ ಈ ವರ್ಷ ಅದು ಕಂಪ್ಲೀಟಾಗಿ ನಮ್ಮದು ಅಂತ ಒಂದು ನೆಲೆ ಆಗಲಿ ಅಂತ ನಾನು ಕೂಡ ಸಂಕಲ್ಪನ ಮಾಡೋಕ್ಕೆ ಹೊರಟಿದ್ದೀನಿ. ನೀವು ಕೂಡ ಒಳ್ಳೆ ಸಂಕಲ್ಪನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಮ ಸಂಕಲ್ಪಗಳು ಈಡೇರುತ್ತೆ. ಥ್ಯಾಂಕ್ ಯು.